ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಜೈ ಬ್ಲಾಗ್ಸ್. ನಾನು ಅಪೂರ್ವ. ನಾನು ಇವತ್ತು ಮನೇಲೇ ಆನಿಯನ್ ಪಕೋಡ ಕೇರಳ ಸ್ಟೈಲಲ್ಲಿ ಈರುಳ್ಳಿ ವಡೆ ರೆಸಿಪಿ ಮಾಡ್ತಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ರೆಸಿಪಿ ಇದು. ಹೊಸ್ದಾಗಿ ಟ್ರೈ ಮಾಡೋರು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ನಾನು 3 ಮೀಡಿಯಮ್ ಸೈಜ್ ಇರುವಂಥ ಆನಿಯನ್ನ ಸ್ಲೈಸಸ್ ಆಗೇ ಕಟ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿಗೆ ಇದೇ ಥರ ಆನಿಯನ್ನ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ಒಂದು ಬೌಲ್ಗೆ ಆನಿಯನ್ ಎಲ್ಲ ಹಾಕಿ ಅದನ್ನು ಕೈಯಲ್ಲೇ ಕ್ಲೀನಾಗಿ ಪ್ರೆಸ್ ಮಾಡಿ ಕಲಿಸ್ತಿದ್ದೀನಿ. ಹಂಗೆ ಮಾಡೋದ್ರಿಂದ ಅದರ ತೇವಾಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿನ ಇದೇ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದೇನೇ ಮೇನ್ ಇಂಗ್ರೀಡಿಯೆಂಟ್ಸ್ ಈ ರೆಸಿಪಿಗೆ. ಇದು ಹಾಕಿದ್ರೇ ಅದರ ಟೇಸ್ಟ್, ಆನಿಯನ್ ವಡೆದು ಟೇಸ್ಟ್ ಇರೋದು. 2 ಗ್ರೀನ್ ಚಿಲ್ಲಿ ಕೂಡ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿದ್ರೇ ಒಳ್ಳೆಯದು, ಆಗ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಗ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ 1 ಬೌಲ್ ಆಗೋಷ್ಟು ಕಡಲೆ ಪುಡಿನ ತಗೊಂಡಿದ್ದೀನಿ. ಹಾಗೆಯೇ ಬಿಸಿಯಾಗಿರುವಂಥ ಆಯಿಲ್ನ ಹಾಕಿ ಫಸ್ಟು ನೀರೇನೂ ಹಾಕ್ತೇನೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, 2 ಮಿನಿಟ್ಸ್ ಆದಮೇಲೆ ಆನಿಯನ್ ಎಲ್ಲ ನೀರು ಬಿಟ್ಟಿದೆ. ಆದ್ರೂ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದನ್ನು ವಡೆನ ರೌಂಡ್ ಶೇಪಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ನೀರು ಅವಶ್ಯಕತೆ ಇದೆ. ಆದ್ದರಿಂದ ಸ್ವಲ್ಪ ಕೂಡ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಹಾಗೆಯೇ ಒಂದು ಸೈಡಲ್ಲಿ ಪ್ಯಾನ್ಗೆ ಆಯಿಲ್ ಹಾಕಿ ಬಿಸಿ ಮಾಡೋಕ್ಕೆ 2 ಮಿನಿಟ್ಸ್ ಬಿಡೋಣ. ಈ ರೆಸಿಪಿ ಮಾಡೋದಕ್ಕೆ ನಾವು ಕಲಸಿರುವಂಥ ಹಿಟ್ಟನ್ನು ರೌಂಡ್ ಶೇಪಲ್ಲೇ ಮಾಡಿಕೊಂಡು ಆಯಿಲ್ ಹಾಕಿ ಫ್ರೈ ಮಾಡಬೇಕು. ನಾನು ಕೈಯಲ್ಲೇ ರೌಂಡ್ ಶೇಪ್ ಹಾಕಿ ಮಾಡಿಕೊಂಡು ಆಯಿಲ್ಗೆ ಹಾಕ್ತಿದ್ದೀನಿ. ಬೇಕಾದರೆ ಬಟರ್ ಪೇಪರಲ್ಲಿ, ಬಾಳೆ ಎಲೆಯಲ್ಲಿ ಅಥವಾ ಯಾವುದಾದ್ರೂ ಆಯಿಲ್ ಕವರ್ ಇದ್ದರೂ ಕೂಡ ಅದರಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಆಯಿಲ್ಗೆ ಹಾಕ್ಬೋದು. ನಾನು ಕೈಯಲ್ಲೇ ರೌಂಡ್ ಶೇಪ್ ಮಾಡಿ ಆಯಿಲ್ಗೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದನ್ನು ಫ್ರೈ ಮಾಡಬೇಕಾದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸೈಡಲ್ಲಿ ಕಲರೆಲ್ಲ ಚೇಂಜ್ ಆಗಿದೆ, ಅದೇ ಥರ ಮತ್ತೊಂದು ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, 2 ಸೈಡ್ ಕೂಡ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ನಾನಿವತ್ತು ಮಾಡಿರುವಂಥ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.